ಇಂದಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಸ್ಥಾನ ಬೆಲೆಗೆ ಸಂಬಂಧಿಸಿದ ಒಂದು ಕಲಿಕೋಪಕರಣವನ್ನು ತೋರಿಸುತ್ತೇನೆ. ಈ ಒಂದು ಕಲಿಕೋಪಕರಣದಲ್ಲಿ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಈ ಎರಡೂ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಹಾಗೆ ವಿವರಣೆಯನ್ನು ನೀಡಬಹುದಾಗಿದೆ. ಇಲ್ಲಿ 4 ಅಂಕಿಯ ಸ್ಥಾನಗಳನ್ನು ಹೊಂದಿರತಕ್ಕಂತಹ ಸಂಖ್ಯೆಯನ್ನು ನಾವು ವಿವರಣೆ ಮಾಡಬಹುದು. ಬಿಡಿ, 10, 100, 1000 ಈ 4 ಸ್ಥಾನಗಳಲ್ಲೂ ಕೂಡ ಅಂಕಿ ಸಂಖ್ಯೆಗಳನ್ನು ಹೇಗೆ ಬರೀಬಹುದು ಅನ್ನೋದನ್ನು ನೋಡೋದಾದರೆ, ನೀವು ನೋಡ್ತಾ ಇರೋ ಹಾಗೆ 0ಇಂದ 9ರವರೆಗಿನ ಅಂಕಿಗಳನ್ನು ಪ್ರತಿ ಸ್ಥಾನದಲ್ಲೂ ಕೂಡ ಬರೆಯಬಹುದಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ಈ ರೀತಿ ಚಲಿಸ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಸ್ಥಾನದಲ್ಲೂ ಕೂಡ ಅಂಕಿಗಳನ್ನು ಈ ರೀತಿ ನಾವು ಬದಲಾಯಿಸಬಹುದು. ಈಗ ಬಿಡಿ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 1, 100ರ ಸ್ಥಾನದಲ್ಲೂ ಕೂಡ 1 ಇದೆ. ಹಾಗಾದರೆ ನಾವು ಈ ಸಂಖ್ಯೆಯನ್ನು ಓದೋದಾದರೆ ನೋಡಿ, 10ರ ಸ್ಥಾನದಲ್ಲಿ 1, ಬಿಡಿ ಸ್ಥಾನದಲ್ಲಿ 1, 11. ಹಾಗೆ 100ರ ಸ್ಥಾನದಲ್ಲೂ ಕೂಡ 1ಅನ್ನು ಕೊಟ್ಟರೆ 1 100, 1 10, 1 ಬಿಡಿ, 1 111 ಈ ರೀತಿ ಸಂಖ್ಯೆಗಳನ್ನು ಓದಬಹುದು. ಹಾಗೆ 4 ಅಂಕಿಯ ಸಂಖ್ಯೆ 1000 ಸ್ಥಾನದಲ್ಲಿ 1ಅನ್ನು ಇಟ್ಟಾಗ 1000, 100, 110, 1 ಬಿಡಿ, 1111 ಈ ರೀತಿಯಾಗಿ ಸಂಖ್ಯೆಗಳನ್ನು ಓದಬಹುದು. ಹಾಗೆ ಈ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು, ಈಗ ಉದಾಹರಣೆಗೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಯ ಇದರಲ್ಲಿರ್ತಕ್ಕಂತಹ 3ರ ಸ್ಥಾನ ಬೆಲೆ, 3 ಅನ್ನೋದು ಎಲ್ಲಿದೆ? 10ರ ಸ್ಥಾನದಲ್ಲಿದೆ. ಹಾಗಾದರೆ ಇದರ ಸ್ಥಾನ ಬೆಲೆ 30. ಹಾಗೆ ಮುಖಬೆಲೆ ಅಂದರೆ ಫೇಸ್ ವ್ಯಾಲ್ಯೂ 3 ಇದ್ದರೆ 3 ಅದರ ಮುಖಬೆಲೆ. ಸಂಖ್ಯೆಗಳನ್ನು ಓದಲಿಕ್ಕೆ ಮತ್ತು ಸಂಖ್ಯೆಗಳಲ್ಲಿರ್ತಕ್ಕಂತಹ ಅಂಕಿಗಳ ಸ್ಥಾನ ಬೆಲೆ ಮತ್ತು ಮುಖಬೆಲೆಯನ್ನು ವಿವರಿಸುವ ಒಂದು ಕಲಿಕೋಪಕರಣ. 4 ಅಂಕಿಯ ಸಂಖ್ಯೆಗಳನ್ನು ವಿವರಿಸಲು ಈ ಮಾದರಿ ಉಪಯೋಗಕ್ಕೆ ಬರ್ತದೆ. ಹಾಗೆ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಇದೇ ಮಾದರಿಯನ್ನು ನಾವು ಬಳಸಬಹುದಾಗಿದೆ. ಹೀಗೆ ಸ್ಥಾನಬೆಲೆ ಮತ್ತು ಮುಖಬೆಲೆಯನ್ನು ವಿವರಿಸುವ ಒಂದು ಮಾದರಿಯನ್ನು ತಯಾರಿಸಿಕೊಂಡು ಮಕ್ಕಳಿಗೆ ಕಲಿಸಿದ್ರೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದಗಳು.